ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀಕಾಂತ ಸ್ವಾಮಿಯವರ ಈ ವರ್ಷದ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಲಕ್ಷ್ಮೀಶ ಸೇವಾ ಸಮಿತಿ, ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಹಾಗೂ ದೇವನೂರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಯವರ ಬ್ರಹ್ಮರಥೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆದಿದೆ. ಈ ವರ್ಷ ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನವರ ಪುನರ್ ಪ್ರತಿಷ್ಠಾಪನೆಯಾಗಿ ಜೀರ್ಣೋದ್ಧಾರವಾಗಿ ಅತ್ಯುತ್ತಮವಾದಂಥ ಒಂದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿದೆ. ಸದ್ಯದಲ್ಲೇ ಲಕ್ಷ್ಮೀಕಾಂತ ಸ್ವಾಮಿಯವರಿಗೆ ನೂತನವಾದ ಬ್ರಹ್ಮರಥೋತ್ಸವ ಕೂಡ ಬಂದು ಇನ್ನೊಂದು 2 ತಿಂಗಳಲ್ಲಿ ಆ ಒಂದು ಬ್ರಹ್ಮರಥೋತ್ಸವ ಪ್ರತಿಷ್ಠೆಯೂ ಕೂಡ ಆಗ್ತಾಯಿದೆ. ನಮ್ಮ ದೇವಾಲಯದಲ್ಲಿ ನಡೀತಾ ಇರತಕ್ಕಂಥ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳಾಗಲಿ ಎಲ್ಲದಕ್ಕೂ ಕೂಡ ದೇವನೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಅಭಿಮಾನಿ ಭಕ್ತಾದಿಗಳ ಸಹಕಾರದಿಂದ ನಾವು ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮದೊಂದು ದೊಡ್ಡ ಯೋಜನೆ ಇದೆ. ಈಗಾಗಲೇ ದೇವರಿಗೆ ಬ್ರಹ್ಮರಥೋತ್ಸವ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಒಂದು ರಾಜಗೋಪುರವನ್ನು ಮಾಡಬೇಕು ಅಂತ ಕೂಡ ಅದೊಂದು ಆಸೆಯನ್ನು ಅಂದ್ಕೊಳ್ತಾ ಇದ್ದೀವಿ. ನೀವೆಲ್ಲ ಭಕ್ತಾದಿಗಳು ಎಲ್ಲರೂ ನಮಗೆ ಇದೇ ರೀತಿ ಹೆಚ್ಚಿನ ಸಹಕಾರ ನೀಡಿದಲ್ಲಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಗವಂತನಿಗೆ ಒಂದು ಅತ್ಯುತ್ತಮವಾದ ಒಂದು ಭವ್ಯ ರಾಜಗೋಪುರವೂ ಆದರೆ ನಮ್ಮ ದೇವಸ್ಥಾನದ ಸಮಸ್ತಕ್ಕೆ ಕೆಲಸಗಳು ಕೂಡ ಆಗ್ತದೆ. ಇನ್ನು ಮುಂದಿನ ಅನೇಕ ಜೀರ್ಣೋದ್ಧಾರ ಕೆಲಸಗಳಾಗಬೇಕಾಗಿದೆ. ಈ ಎಲ್ಲ ಕಾರ್ಯಗಳಿಗೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯ ಸಹಕಾರ ನೀಡಬೇಕು. ಇದು ಲಕ್ಷ್ಮೀ ಶಿಖವಿಯ ಹುಟ್ಟಿದ ಊರು. ಇಲ್ಲಿ ವರ್ಷಪೂರ್ತಿ ನಾವು ಲಕ್ಷ್ಮೀ ಶಿಖವಿಗೆ ಸಂಬಂಧಪಟ್ಟಂಥ ಜಮೀನಿ ಭಾರತಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಥರದ ಕಾರ್ಯಕ್ರಮಗಳಿಗೂ ಕೂಡ ತಾವೆಲ್ಲ ಹೆಚ್ಚಿನ ರೀತಿಯ ಸಹಕಾರ ನೀಡಿ ಈ ಕಾರ್ಯಕ್ರಮಗಳನ್ನು ನಡೀಲಿಕ್ಕೆ ಸಹಕಾರ ನೀಡಬೇಕು. ನಮ್ಮ ಲಕ್ಷ್ಮೀಕಾಂತನ ದೇವಾಲಯದ ಅಭಿವೃದ್ಧಿ ಎಷ್ಟು ಸಾಧ್ಯವೋ ಅಷ್ಟು ಆಗಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಲಕ್ಷ್ಮೀಕಾಂತನ ಕೃಪೆ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.